ಶ್ರೋತೃಗಳೇ ನಮಸ್ಕಾರ. ಬೇತಾಳ ಪಂಚವಿಂಶತಿ ಕತೆಗಳ ಮಾಲಿಕೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. 9ನೆಯ ಬಾರಿ ರಾಜ ವಿಕ್ರಮಾದಿತ್ಯನು ಹೆಣವನ್ನ ಹೆಗಲ ಮೇಲೆ ಹಾಕಿಕೊಂಡು ಹೊರಟಾಗ ಬೇತಾಳವು ಮತ್ತೊಂದು ಕಥೆಯನ್ನ ಹೇಳೋಕೆ ಪ್ರಾರಂಭ ಮಾಡಿತು. ಉಜ್ಜಯಿನಿ ಅನ್ನೋ ನಗರದಲ್ಲಿ ವೀರದೇವ ಅನ್ನೋ ರಾಜ ಇರ್ತಾನೆ. ಅವನಿಗೆ ತಪಸ್ಸಿನ ಫಲವಾಗಿ ಶೂರದೇವ ಅನ್ನೋ ಮಗನು, ಅನಂಗರತಿ ಅನ್ನೋ ಮಗಳು ಜನಿಸ್ತಾರೆ. ಅನಂಗರತಿ ದೊಡ್ಡವಳಾದಾಗ ದೊರೆಯು ನಾನಾ ರಾಜರ ಚಿತ್ರಪಟಗಳನ್ನ ತರಿಸ್ದ. ಅವು ಯಾವುದೂ ತೃಪ್ತಿಕರವಾಗಿಲ್ಲದ್ದರಿಂದ ಅವಳು ಸ್ವಯಂವರದಲ್ಲಿ ತನಗೆ ಬೇಕಾದವರನ್ನ ವರಿಸಿಕೊಳ್ಳಬಹುದು ಅಂತ ಸೂಚಿಸಿದ. ಅನಂಗರತಿಯು ನಾಚಿಕೆಯಿಂದ ಅದಕ್ಕೆ ಒಪ್ಪದೆ ವಿದ್ಯಾವಂತನೂ ಸುಂದರನೂ ಆದ ಯಾವನಾದರೂ ಒಬ್ಬ ಯುವಕನಿಗೆ ಕೊಟ್ಟರೆ ಸಾಕೆಂದಳು. ಈ ವಿಚಾರವನ್ನ ತಿಳಿದು ದಕ್ಷಿಣಾಪಥದಿಂದ ವೀರರು, ವಿಜ್ಞಾನಿಗಳು, ಸುಂದರರು ಆದ ಯುವಕರು ಬಂದರು. ಮೊದಲನೆಯವ, ನಾನು ಪಂಚಪಟ್ಟಿಗನೆಂಬ ಶೂದ್ರ, ನೇಯ್ಗೆ ನನ್ನ ಕಸುಬಾಗಿದೆ. ಒಂದು ದಿನಕ್ಕೆ 5 ದಿವ್ಯವಾದ ಬಟ್ಟೆಗಳನ್ನ ನೇಯ್ದು ಒಂದನ್ನು ದೇವರಿಗೂ ಇನ್ನೊಂದನ್ನು ಬ್ರಾಹ್ಮಣನಿಗೂ ಕೊಟ್ಟು 3ನೆಯದನ್ನ ನಾನು ಇಟ್ಟುಕೊಂಡು 4ನೆಯದನ್ನ ನನ್ನ ಹೆಂಡತಿಗೆ ಕೊಟ್ಟು 5ನೆಯದನ್ನ ಮಾರಿ ಸಂಸಾರ ನಡೆಸಿಕೊಳ್ಳುತ್ತೇನೆ ಅಂತ ಹೇಳ್ದ. 2ನೇ ಯುವಕ, ನಾನು ವೈಶ್ಯ, ಎಲ್ಲ ಮೃಗ ಪಕ್ಷಿಗಳ ಮಾತನ್ನೂ ಬಲ್ಲೆ ಅಂತ ಹೇಳ್ದ. 3ನೆಯವ, ನಾನು ಖಡ್ಗಧರನೆಂಬ ಕ್ಷತ್ರಿಯ, ಕತ್ತಿಯ ಯುದ್ಧದಲ್ಲಿ ನನಗೆ ಯಾರೂ ಎದುರಿಲ್ಲ ಅಂತ ಹೇಳ್ದ. 4ನೆಯವನು, ನಾನು ಜೀವದತ್ತನೆಂಬ ಬ್ರಾಹ್ಮಣ, ನಾನು ಸತ್ತವರನ್ನು ಜೀವಸಹಿತವಾಗಿ ತೋರಿಸಬಲ್ಲೆ ಅಂತ ಹೇಳ್ದ. ಈ ಮಾತನ್ನು ಕೇಳಿ ವೀರದೇವನಿಗೂ ಅವನ ಮಗಳಿಗೂ ಯಾರನ್ನು ಆರಿಸಿಕೊಳ್ಳಬೇಕೆಂದು ತಿಳಿಯದೆ ಹೋಯಿತು. ಹೀಗೆಂದು ಕತೆ ಹೇಳಿದ ಬೇತಾಳವು, ಮಹಾರಾಜ, ಆ 4ರಲ್ಲಿ ಅನಂಗರತಿಯು ಯಾರ ಹೆಂಡತಿಯಾಗಬೇಕು ಹೇಳು ಅಂತ ಕೇಳಿದ. ರಾಜನು, ಅಯ್ಯ, ಸುಮ್ಮನೆ ಕಾಲಹರಣ ಮಾಡಲು ನನ್ನನ್ನು ಮಾತನಾಡುವಂತೆ ಮಾಡ್ತಾ ಇದ್ದೀಯಾ? ಇಲ್ಲದಿದ್ದರೆ ಇದೇನು ಗಹನವಾದ ಪ್ರಶ್ನೆ? ಶೂದ್ರನು, ನೇಯ್ಗೆಯವನು ಆದವನಿಗೆ ಕ್ಷತ್ರಿಯ ಕನ್ಯೆಯನ್ನ ಕೊಡ್ತಾರೆಯೇ? ವೈಶ್ಯನಿಗೆ ತಾನೇ ಕೊಡುವುದು ಹೇಗೆ? ಅವನ ಮೃಗಪಕ್ಷಿ ಭಾಷಾ ವಿಜ್ಞಾನವು ಏನು ಕೆಲಸಕ್ಕೆ ಬರುತ್ತೆ? ಇನ್ನು ಐಂದ್ರಜಾಲಿಕನಾದ ಆ ಬ್ರಾಹ್ಮಣ ಸ್ವಕರ್ಮ ಭ್ರಷ್ಟನೂ ಪತಿತನೂ ಆದವನು. ಆದ್ದರಿಂದ ಖಡ್ಗಧರನೆಂಬ ಆ ಕ್ಷತ್ರಿಯನಿಗೆ ಕೊಡುವುದೇ ಸರಿ. ಅವನು ಜಾತಿಯಲ್ಲಿ ಸಮ, ತನ್ನ ಕುಲವಿದ್ಯೆಯನ್ನು ಕಲಿತವನು, ವೀರನೂ ಹೌದು ಅಂತ ಹೇಳಿದ. ಹೀಗೆ ಮಾತನಾಡಿದ್ದರಿಂದ ಬೇತಾಳವು ರಾಜನ ಹೆಗಲಿನಿಂದ ಮಾಯವಾಗಿ ಮೊದಲಿದ್ದ ಸ್ಥಳಕ್ಕೆ ಹೋಗಿಬಿಟ್ಟಿತು. ಶ್ರೋತೃಗಳೇ, ನಮ್ಮ ಮುಂದಿನ ಸಂಚಿಕೆಯಲ್ಲಿ ಬೇತಾಳವು ಹೇಳಿದ ಮತ್ತೊಂದು ಕಥೆಯನ್ನ ಕೇಳೋಣ. ಧನ್ಯವಾದಗಳು.